ಬಿಡಿಎ ಭ್ರಷ್ಟ ಇಂಜಿನಿಯರ್ಗಳ ಬೆನ್ನಿಗೆ ನಿಂತ ಅಧಿಕಾರಿಗಳು ಸಮಿತಿಯಿಂದ ತನಿಖೆ ನಡೀತಾ ಇದ್ರು ಕೂಡ ಅರ್ಧಕ್ಕರ್ಧ ಬಿಲ್ಗಳು ಕ್ಲಿಯರ್ ಆಗಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ 60% ಹಣವನ್ನ ಅಧಿಕಾರಿಗಳು ರಿಲೀಸ್ ಮಾಡಿದ್ದಾರೆ. ಬಾಕಿ ಇರೋ ಹಣವನ್ನ ರಿಲೀಸ್ ಮಾಡೋಕೆ ಆಫೀಸರ್ಗಳು ಸಜ್ಜಾಗಿದ್ದಾರೆ. 524 ಕೋಟಿ ಹಗರಣ ಗೊತ್ತಿದ್ರು ಕೂಡ ಬಿಲ್ನ ಕ್ಲಿಯರ್ ಮಾಡ್ತಾ ಇರೋದು ಯಾಕೆ? ಈ ಅಶೋಕ್, ಎಡಬ್ಲ್ಯೂ ಅಶೋಕ್ ಅವರು ಭಾಗಿ, ಅದರ ಜೊತೆಗೆ ಎಡಬ್ಲ್ಯೂ ಪರಶುರಾಮಪ್ಪ, ಎಇ ಜೈದೀಪ್ ಅಕ್ರಮದಲ್ಲಿ ಭಾಗಿಯಾಗಿದ್ರು ಕೂಡ ಇನ್ನೂ ಕ್ರಮ ಕೈಗೊಂಡಿಲ್ಲ. ಯಾಕೆ? ಸಾಮಾಜಿಕ ಹೋರಾಟಗಾರ ಶರತ್ ಬಾಬು ದೂರಿನ ಮೇಲೆ ಒಂದು ಸಮಿತಿಯನ್ನ ರಚಿಸಲಾಗಿದೆ. ಅದೊಂದ್ ಕಡೆ ಆ ಸಮಿತಿಯಿಂದ ತನಿಖೆ ನಡೀತಾ ಇದ್ರು ಕೂಡ ಬಿಲ್ಗಳು ಕ್ಲಿಯರ್ ಮಾಡ್ತಾ ಇರೋದು ಯಾಕೆ? ಹಗರಣದಲ್ಲಿ ಭಾಗಿಯಾಗಿರೋ ಆರೋಪಿಗಳ ವಿರುದ್ಧ ಕ್ರಮ ಆಗಿಲ್ಲ ಯಾಕೆ? ಯಾವ ಕ್ರಮ? ಸುಪ್ರೀಂ ಕೋರ್ಟ್ನ ಆದೇಶ ಉಲ್ಲಂಘಿಸಿ ಬಿಲ್ ಕ್ಲಿಯರ್ ಆಗ್ತಾ ಇರೋದು ಹೇಗೆ? ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಬಿಲ್ಗಳನ್ನ ಕ್ಲಿಯರ್ ಮಾಡುವಂತಿಲ್ಲ ಅಂತೇಳಿ ರೂಲ್ಸ್ ಇದೆ. ಆದ್ರೆ ತನಿಖೆ ನಡೆಯುವಾಗ ಬಿಲ್ ಕ್ಲಿಯರೆನ್ಸ್ ಕಾನೂನು ಉಲ್ಲಂಘನೆ ಆಗಲ್ವಾ? ಆ ವಿಚಾರ ಇವರಿಗೆ ಗೊತ್ತಿಲ್ವಾ? ಅಥವಾ ಗೊತ್ತಿದ್ದು ಮಾಡ್ತಾ ಇರೋದಾ? ಬಿಡಿಎ ಆಯುಕ್ತರು ಕೂಡಲೇ ಬಿಲ್ ಕ್ಲಿಯರ್ ಮಾಡ್ತಿರೋದನ್ನ ನಿಲ್ಲಿಸಬೇಕು. ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ಜರುಗಿಸಬೇಕು. ಭ್ರಷ್ಟ ಇಂಜಿನಿಯರ್ಗಳ ಅಕ್ರಮಕ್ಕೆ ನೀವು ಕೂಡ ಸಾಥ್ ಕೊಡ್ತಾ ಇದ್ದೀರಾ ಅಂತೇಳಿ ಜನ ಮಾತಾಡ್ಕೊತಾ ಇದ್ದಾರೆ. ಸಾಥ್ ಕೊಡ್ತಾ ಇಲ್ಲ ನೀವು, ಇಲ್ಲ ನಾವೆಲ್ಲ ಸಾಚಾಗಳು, ನಾವು ಸಾಥ್ ಕೊಡ್ತಾ ಇಲ್ಲ ಅನ್ನೋದೇ ಆದ್ರೆ ಅಂಥವ ಅಧಿಕಾರಿಗಳನ್ನೆಲ್ಲ ನೀವು ಸಸ್ಪೆಂಡ್ ಮಾಡಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಒಂದ್ ಕಡೆ ಈ ಬಿಲ್ಗಳನ್ನ ಕ್ಲಿಯರ್ ಮಾಡಬಾರದು, ತನಿಖೆ ಏನು 524 ಕೋಟಿ ಸ್ಕ್ಯಾಮ್ ನಡೆದಿದೆ ಅದು ತನಿಖಾ ಹಂತದಲ್ಲಿ ಯಾವುದೇ ರೀತಿಯಾದಂಥ ಬಿಲ್ಗಳನ್ನ ಕ್ಲಿಯರ್ ಮಾಡಂಗಿಲ್ಲ. ಬಟ್ ಆ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಇಲ್ಲಿ ಎಡವಟ್ಟಾಗ್ತಾ ಇದೆಯಲ್ಲ, ಯಾಕಿನ್ನೂ ಕ್ರಮ ಜರುಗಿಸಿಲ್ಲ ಅಧಿಕಾರಿಗಳ ವಿರುದ್ಧ ಅಂತ? ಪ್ರಭು, ಬಿಡಿಎ ಅದರ ಪ್ರಮುಖವಾಗಿ ನಾಡಪ್ರಭು ಕೆಂಪೇಗೌಡ ಲೇಔಟ್ ನ ಅಭಿವೃದ್ಧಿ ವಿಚಾರದಲ್ಲಿ ಒಂದಷ್ಟು 4 ರಿಂದ 5 ಜನ ಇಂಜಿನಿಯರ್ಸ್ಗಳು 100 ಕೋಟಿ ಹಗರಣವನ್ನ ಮಾಡಿದ್ದಾರೆ. 100 ಕೋಟಿ ಕೆಲಸ ಆಗದಿತ್ತು ಇದ್ರು ಕೂಡ 524 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ. ಇದಕ್ಕೆ ಪೂರಕ ಎನ್ನುವಂತೆ ಕಿಕ್ ಬ್ಯಾಕ್ ಅನ್ನು ಕೂಡ ತಮ್ಮ ಜೇಬಿಗೆ ಇಳಿಸ್ಕೊಂಡಿದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಪೂರಕ ಎನ್ನುವಂತೆ ಗ್ಯಾರಂಟಿ ನ್ಯೂಸ್ ಕೂಡ ಸವಿಸ್ತಾರವಾದಂತಹ ದಾಖಲೆಗಳ ಸಮೇತ ವರದಿಯನ್ನ ಪ್ರಸಾರ ಮಾಡುವಂತ ಕೆಲಸವನ್ನ ಮಾಡ್ತು. ಒಂದ್ ಕಡೆ ಹೋರಾಟಗಾರ ಶರತ್ ಬಾಬು ಅವರು ಬಿಡಿ ಆಯುಕ್ತರಿಗೆ ಆಗಿರ್ಬೋದು, ಜೊತೆಗೆ ಬಿಡಿ ಅಧ್ಯಕ್ಷರಿಗೂ ಕೂಡ ದೂರನ್ನ ಕೊಟ್ಟಿದ್ರು. ಈ ರೀತಿಯಾಗಿ ಕೆಂಪೇಗೌಡ ಲೇಔಟ್ ಅಭಿವೃದ್ಧಿ ವಿಚಾರದಲ್ಲಿ ಎಡಬ್ಲ್ಯೂ ಆಗಿರ್ಬೋದು, ಎಇ ಅಶೋಕ್ ಆಗಿರ್ಬೋದು, ಅಶೋಕ್ ಭಾಗಿ ಆಗಿರ್ಬೋದು, ಪರಶುರಾಮ ಹಾಗೇನೆ ಎಇ ಜೈದೀಪ್ ಎಲ್ಲರೂ ಕೂಡ ಅಕ್ರಮ ಭಾಗಿಯಾಗಿದ್ದಾರೆ. ಸೊ ಹಾಗಾಗಿ ತನಿಖೆಯನ್ನ ನಡೆಸಿ ಅನ್ನುವಂತ ಒಂದು ಮನವಿಯನ್ನ ಕೊಟ್ಟಿದ್ರು. ಅಂದ್ರೆ 5,000 ಪುಟಗಳ ದಾಖಲೆಗಳ ಸಮೇತ ದೂರನ್ನ ಕೊಟ್ಟಿದ್ರು. ಇದ್ರ ಬೆನ್ನಲ್ಲೇನೆ ಬಿಡಿ ಆಯುಕ್ತ ಮಣಿವಣ್ಣನ್ 3 ಜನ ತಜ್ಞರ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಇಲ್ಲಿ ಮತ್ತೊಂದು ಗಮನಿಸಬೇಕಾದಂತ ಅಂಶ ಏನು ಅಂತಂದ್ರೆ ಪ್ರಭು, ಒಂದ್ ಕಡೆ ಸಮಿತಿ ರಚನೆಯಾಗಿ ಕೂಡಲೇ 8 ವಾರಗಳ ಒಳಗಡೆನೆ ನಮಗೆ ವರದಿಯನ್ನ ಕೊಡಿ ಅನ್ನುವಂತ ಒಂದು ಡೈರೆಕ್ಷನ್ಸ್ ಬಿಡಿ ಆಯುಕ್ತರಿಂದ ಹೋಗುತ್ತೆ. ಇದ್ರ ನಡುವೆನೆ 40% ರಿಂದ 50% ಅನುದಾನವನ್ನ ಈಗಾಗಲೇ ಕಾಮಗಾರಿಗೆ ಸಂಬಂಧಪಟ್ಟಂತೆ ಬಿಡುಗಡೆ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾದಂತಹ ಒಂದು ಆದೇಶವನ್ನ ಕೊಟ್ಟಿದೆ. ಯಾವುದೇ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸಮಿತಿ ರಚನೆ ಆಗಿದ್ರೆ ಆ ಸಮಿತಿ ತನಿಖೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅನುದಾನವನ್ನ ಬಿಡುಗಡೆ ಮಾಡಬಾರದು, ಸ್ಟೇಟಸ್ ಕೋ ಅನ್ನ ಮೇಂಟೈನ್ ಮಾಡಬೇಕು, ಕಾಯ್ದುಕೊಳ್ಬೇಕು ಅನ್ನುವಂತ ಒಂದು ಸ್ಪಷ್ಟ ಡೈರೆಕ್ಷನ್ಸ್ ಇದೆ. ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ಬಿಡಿಎದಲ್ಲಿರುವಂತಹ ಒಂದಷ್ಟು ಜನ ಅಧಿಕಾರಿಗಳು ಅದಕ್ಕೆ ಕೌಡೆ ಕಾಸಿನ ಕಿಮ್ಮತ್ತನ್ನ ಕೊಡದೆ ಏಕಾಏಕಿ ಅನುದಾನವನ್ನ ಅಂದ್ರೆ ಅಭಿವೃದ್ಧಿ ಹೆಸರಲ್ಲಿ ಆಗಿರುವಂತಹ ಬಿಲ್ಗಳೇನ್ ಸಬ್ಮಿಷನ್ ಮಾಡಿದ್ರು ಅದಕ್ಕೆ ಅನುದಾನವನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದು ಸೂಕ್ತ ಅಲ್ಲ ಅನ್ನುವಂಥದ್ದು. ಜೊತೆಗೆ ಯಾವುದೇ ಒಂದು ಹಗರಣದ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅನುದಾನವನ್ನ ಬಿಡುಗಡೆ ಮಾಡಿದ್ದೇ ಆಗಿದೆ. ಆದ್ರೆ ಆ ಒಂದು ತನಿಖೆಗೆ ಒಂದಷ್ಟು ಹಿನ್ನಡೆ ಆಗತ್ತೆ. ಇದೆಲ್ಲ ಗೊತ್ತಿದ್ರು ಕೂಡ ಅಧಿಕಾರಿಗಳು 50% ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಉಳಿದಂತಹ ಅನುದಾನವನ್ನ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರದು ಅನ್ನುವಂತಹ ಒತ್ತಾಯ ಒಂದ್ ಕಡೆ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಜೊತೆಗೆ ಗ್ಯಾರಂಟಿ ನ್ಯೂಸ್ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೇಳುವಂತ ಪ್ರಶ್ನೆ ಏನು ಅಂದ್ರೆ, ಸಮಿತಿ ರಚನೆ ಆಗಿದೆ, ಸಮಿತಿ ರಚನೆ ಆದ ಬೆನ್ನಲ್ಲೇನೆ ಅನುದಾನ ಬಿಡುಗಡೆ ಮಾಡುವಂತಹ ಅಷ್ಟು ಅವಶ್ಯಕತೆ ಏನಿತ್ತು, ಅನಿವಾರ್ಯತೆ ಏನಿತ್ತು ಅನ್ನುವಂತ ಒಂದು ಪ್ರಶ್ನೆ ಇದೀಗ ಬಿಡಿ ಆಯುಕ್ತರನ್ನ ಅಥವಾ ಬಿಡಿ ಅಧಿಕಾರಿಗಳನ್ನ ಕೇಳಿದಾಗ ಅವರ ಬಳಿ ಯಾವುದೇ ರೀತಿಯಾದಂತಹ ಉತ್ತರ ಇಲ್ಲ. ಯಾಕೆಂತಂದ್ರೆ ಈಗ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಯಾವುದೇ ಒಂದು ಅಕ್ರಮ ಆಗಿದೆ ಕಾಮಗಾರಿಯಲ್ಲಿ ಅಂತ ಬಂದಾಗ ಅದಕ್ಕೆ ಅನುದಾನ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ಪರೋಕ್ಷವಾಗಿ ಅವರಿಗೆ ಇಂಜಿನಿಯರ್ಸ್ ಗಳಿಗೆ ಹೆಲ್ಪ್ ಮಾಡದಂತಾಗುತ್ತೆ, ಗುತ್ತಿಗೆದಾರರಿಗೂ ಕೂಡ ಹೆಲ್ಪ್ ಮಾಡದಂತಾಗುತ್ತೆ. ಸೊ ಎಲ್ಲೋ ಒಂದು ಕಡೆ ಈ ಹಗರಣವನ್ನ ಮುಚ್ಚಾಕ್ಬೇಕು ಅನ್ನುವಂತಹ ಉದ್ದೇಶ ಅಧಿಕಾರಿಗಳಲ್ಲಿ ಇದೆಯಾ ಅನ್ನುವಂತ ಒಂದು ಸ್ಪಷ್ಟ ಅನುಮಾನ ಮೂಡ್ತಾ ಇದೆ. ಸೊ ಈಗ ಉಳಿದಿರುವಂತಹ 50% ಏನು ಅನುದಾನ ಇದೆ ಅದನ್ನು ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರ್ದು ಅನ್ನುವಂತಹ ಒತ್ತಾಯ ದೂರುದಾರ ಶರತ್ ಬಾಬು ಮಾಡ್ತಾ ಇರುವಂತದ್ದು. ಪ್ರಭು,
ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.